ಓಕೆ ಆಯಿತು. ಆದ್ರೂ ನಮಗೇನೋ ಅನುಕೂಲ ಮಾಡಬೇಕಲ್ಲ. ಏನು 95 ರುಪೀಸು ಗ್ಯಾಸು, ಏನು ನಮಗೇನು ಇದಾಗ್ತೈತೆ ಹೇಳಿ. 3 ದಿವಸ ಊಟ ಮಾಡೋದು, 3 ದಿನ ಇದು 3 ಟೈಮ್ ಊಟ ಮಾಡೋದು, 2 ಟೈಮ್ ಊಟ ಮಾಡೋಕ್ಕಾಗುತ್ತೆ, ಬಾಡಿಗೆ ಕಟ್ಟಬೇಕು. ಕಸ್ಟಮರ್ ಏನು ಮಾಡ್ತಾರೆ ಅಂದರೆ 63 ರೂಪಾಯಿ ಅಂದರೆ 63 ರೂಪಾಯಿ ಹಾಕ್ತಾರೆ. ಒಂದು 2 ರೂಪಾಯಿ ಜಾಸ್ತಿ ಕೇಳಿದ್ರೆ ಬೈತಾರೆ. ಅದಕ್ಕೆ ನಮಗೆ ಗ್ಯಾಸ್ ಬಗ್ಗೆ ಅವ್ರಿಗೆ ಗೊತ್ತಾಗಿಲ್ಲ. ಏನು ಮಾಡೋದು, ಗ್ಯಾಸ್ ಸ್ವಲ್ಪ ಕಡಿಮೆ ಮಾಡಬೇಕು. ಅಧಿಕಾರನೇ ಸ್ಟೆಪ್ ತೆಗಿಬೇಕು. ಯಾವ ಥರ ಅಂದರೆ ಅದೇ ಇವಾಗ ಮೋದಿ ಹತ್ರ ಹೇಳ್ಬೇಕು ಕಡಿಮೆ ಮಾಡು ಅಂತ. ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಯಾರು? ಬ್ಯಾಂಗ್ಳೂರೇ. ಈಗ ನೀವು ಬೆಂಗಳೂರಲ್ಲಿ ಇರೋರು, ಪಕ್ಕದ ರಾಜ್ಯ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಅಲ್ಲೆಲ್ಲ ಮುಖ್ಯಮಂತ್ರಿಗಳು ಹೇಗೆ ಅಧಿಕಾರ ನಡೆಸ್ತಾ ಇದ್ದಾರೆ? ಎಷ್ಟು ಏನೋ ಆಫರ್ಲ್ಲ ಕೊಟ್ಟಿದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಇವರು ಕೊಟ್ಟಿದ್ದಾರೆ, ಕೆಲವರು ಸ್ಟೆಪ್ ತೆಗಿತಾ ಇಲ್ಲ. ಇವ್ರನ್ನೂ ಮಾಡ್ತಾರೆ, ಈಗ ಬೈದಾರಿಲ್ಲ, ನಾವು ಮಾಡ್ಬೋದು. ಆದರೆ ಇವಾಗ ಸ್ವಲ್ಪ ಆಟೋದೇ ಪ್ರಾಬ್ಲಮ್ ಆಗಿರೋದು ಜಾಸ್ತಿ. ಅಲ್ಲ ಸರ್, ಈಗ ಅಧಿಕಾರ ಬಂದವ್ರು 15 ದಿನ ಆಯ್ತು, ಇನ್ನು ಖಾತೆಗಳೇ ತಗೊಳಕ್ ರೆಡಿ ಇಲ್ವಲ್ಲ ಸಚಿವರು. ಹೌದು, ಕ್ಯಾಬಿನೆಟ್ ಇನ್ನೂ ಇದಾಗಿಲ್ವಲ್ಲ ಸರ್. ಇಲ್ಲಿ ಬ್ಯಾಂಗ್ಳೂರಲ್ಲಿ ಕೇಳೋರು ಯಾರಿಲ್ಲ, ಮೇನ್ ಅದೇ ಇರೋದು. ಎಲ್ಲ ಅವ್ರ ಜೀವನ ನೋಡ್ಕೊಂಡು ಬ್ಯುಸಿಯಲ್ಲಿ ಇದ್ದಾರೆ. ಎಲ್ಲ ಫುಲ್ ಎಲ್ಲ ಜಾಸ್ತಿ ಆಗಿದೆ. ಏನು ಮಾಡ್ತಾರೆ ಅವರು? ದುಡಿಬೇಕಾಗಿರ್ತಲ್ಲ. ನೋಡಿ, ನನಗೆ ಮೈ ಹುಷಾರಿಲ್ಲ, ದುಡಿಬೇಕಾಗುತ್ತೆ. ಮನೆ ಹೌದು. ಬೇರೆ ಹೇಳ್ತಾರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಏನು ಮಾಡೋಂಗೆ ಏನೂ ಇಲ್ಲ. ಬೇರೆ ಬಂದಿದ್ದೀನಿ ಅಂತ ಬೇರೆ ಅಷ್ಟೇ ಇರುತ್ತವ್ರೆ, ಏನಿಲ್ಲ. ಅವ್ರಿಗೆ ಅನುಕೂಲ, ಅವ್ರ ಜೊತೆಗಿರೋರು, ಅವ್ರ ಅಕ್ಕಪಕ್ಕ ಇರೋರಿಗೆ ಓಕೆ ಆಗುತ್ತೆ. ನಮ್ಮ ಥರ ಇರೋರಿಗೆ ಏನು ಬಂದಿದೆ ಸ್ಕೀಮ್ ಹೇಳಿ? ಏನು ಬಂದಿಲ್ಲವಲ್ಲ. ಏನು ಬಂದಿದೆ? ಆಟೋ ಅವ್ರಿಗೆ ಏನೋ ತಿಂಗಳಿಗೆ ಏನಾದ್ರು ಕೊಡ್ತೀನಿ ಅಂತ ಹೇಳಿದಾರ, ಇಲ್ಲ ಅಂದರೆ ಗ್ಯಾಸ್ ರೇಟ್ ಕಡಿಮೆ ಮಾಡಿದ್ದೀನಿ ಅಂತ ಹೇಳಿದಾರ. ಏನಿಲ್ವೇ ಇಲ್ಲ. ಅದು ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಎಲ್ಲಾದರೂ ಒಂದು ಫ್ಲಾಟ್ ಗಿಟ್ ಏನಾದ್ರು ಕೊಟ್ಬಿಟ್ಟು ಅದು ಏನಾದ್ರು ಮಾಡಬೇಕಾಗಿತ್ತಲ್ಲ ಬಡವ್ರಿಗೆ. ಅದೇ ಸರ್, ಈಗ ಇವ್ರ ಖಾತೆಗೆ ಈ ಖಾತೆ ಬೇಕು ಆ ಖಾತೆ ಬೇಕು ಅಂತ ಒದ್ದಾಡ್ತಾ ಇದ್ದಾರೆ ಹೊರತು ಈಗ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅದೇ ಏನಿಲ್ಲ. ನೋಡಿ, ರಸ್ತೆ ಎಲ್ಲ ನೋಡಿ ಹಂಗೆ ಇದೆ. ಬೇರೆ ಅವರು ಅದು ಮಾಡ್ತೀವಿ ಇದು ಮಾಡ್ತಾರೆ ಹೇಳಿದ್ರೆ ಒಂದು ರೋಡು ಫಿನಿಶ್ ಹಂಗೆ ಇಲ್ಲ. ಅರ್ಧ ಮಾತ್ರ ಅರ್ಧ ಬಿಟ್ಬಿಡ್ತಾರೆ, ತಿರ್ಗಾ ಅರ್ಧ ಮಾಡ್ತಾರೆ, ಅರ್ಧ ಬಿಟ್ಬಿಡ್ತಾರೆ. ಏನು ಹೇಳೋಕ್ಕೆ ಏನು ಇದಿಲ್ಲ ಮೇಡಮ್. ಮಳೆ ಅದೇನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ, ಮೋರಿ ಅದು ಬ್ರಿಡ್ಜ್ ಎಲ್ಲ. ಮಳೆ ಅರ್ಧ ಗಂಟೆ ಬಂದರೆ ಫುಲ್ ಆಗಿಬಿಡುತ್ತೆ ನೀರು. ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಮಳೆ ಬಂದರೆ ನೀರು ಹೋಗೋಕ್ಕೆ ಜಾಗ ಇಲ್ಲ. ಬೇರೆ ಅಲ್ಲಿ ಬಿಲ್ಡಿಂಗ್ ಅದು ಇದು ಆದರೆ ತೋರಿಸ್ರೆ ಫುಲ್ ರಸ್ತೆ ಫುಲ್ಲು ಎಲ್ಲ ಮೋರಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ. ಏನು ಸುಮ್ಮನೆ ಸಿಮೆಂಟ್ ಹಾಕಿ ಶೋ ಮಾಡ್ತಾರೆ ಅಷ್ಟೇ, ಏನು ಯೂಸ್ ಇಲ್ಲ. ಅರ್ಧ ಗಂಟೆ ಮಳೆ ಬಂದರೆ ಫುಲ್ ಆಗಿಬಿಡುತ್ತೆ. ಹೌದು. ಏನಾದರೂ ರೇಟ್ ಕಡಿಮೆ ಮಾಡಿದಾರಾ, ಏನಾದರೂ ಅನುಕೂಲ ಇದೆ? ಏನಿಲ್ಲ. ಬೇರೆ ಅವರು ಬಂದರೂ ಅಷ್ಟೇ, ನಾವೇನು ದುಡಿಬೇಕಾಗ್ತದೆ. ಅವರು ಬಂದಿದ್ದಾರೆ, ಏನಾದ್ರು ಮಾಡಬೇಕು. ಇದಕ್ಕೆ ಮೇಲೆ ಆದರೂ ಬಡವ್ರಿಗೆ ಅಂತ ಒಂದು ಮನೇನೇ ಏನಾದ್ರು ಮಾಡಬೇಕು. ಎಲ್ಲರೂ ಬಾಡಿಗೆ ಮನೇಲಿ ಇದ್ದೀವಿ. ಆಟೋ ಓಡಿಸ್ತೀವಿ, ಫೈನಾನ್ಸ್ ಕಟ್ಟಬೇಕು, ಊಟಕ್ಕೆ ನೋಡಬೇಕು, ಬಾಡಿಗೆನ ಕಟ್ಟಬೇಕು, ಎಲ್ಲ ನೋಡಬೇಕು. ಗ್ಯಾಸ್ ರೇಟ್ ಸ್ವಲ್ಪ ಕಡಿಮೆ ಮಾಡಬೇಕು. ಆಯ್ತು ಅಷ್ಟೇ.